ಭಾಗ 4 ಕ್ಲೈಮ್ಯಾಕ್ಸ್ ತೋಟದ ಹಳ್ಳ ಸೇರಿದ ನೀರು. ಮಧ್ಯರಾತ್ರಿಯ ಮಳೆ ನಿಂತ ಮೇಲೆ ತೋಟದ ವಾತಾವರಣದಲ್ಲಿ ಒಂದು ರೀತಿಯ ನಿಗೂಢ ಮೌನ ಆವರಿಸಿತ್ತು. ಆದರೆ ಮಂಜನ ಆ ಪಂಪ್ ಸೆಟ್ ಮಾತ್ರ ನಿರಂತರವಾಗಿ ಧಬ ಧಬ ಎಂದು ಸದ್ದು ಮಾಡುತ್ತಾ ಅತಿ ವೇಗವಾಗಿ ನೀರನ್ನು ಹೊರಹಾಕುತ್ತಲೇ ಇತ್ತು. ಮಂಜ ಮೋಟಾರಿನ ವೇಗವನ್ನು ಇನ್ನೂ ಸ್ವಲ್ಪ ಹೆಚ್ಚಿಸಿದ್ದರಿಂದ ಆ ಕಪ್ಪು ಪೈಪ್ ಈಗ ನಿಯಂತ್ರಣಕ್ಕೆ ಸಿಗದಷ್ಟು ಪುಟಿಯುತ್ತಿತ್ತು. ಮಾಲತಿ ದಣಿವಿನಿಂದ ಮಂಜನ ಪಕ್ಕದಲ್ಲೇ ಒಂದು ಕಲ್ಲಿನ ಮೇಲೆ ಕುಳಿತು ತನ್ನ ಒದ್ದೆಯಾದ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ಆ ದೃಶ್ಯವನ್ನೇ ನೋಡುತ್ತಿದ್ದಳು. ಮಂಜಣ್ಣ, ನಿನ್ನ ಈ ಮಿಷನ್ ಕೆಪಾಸಿಟಿ ಇವತ್ತು ನಿಜಕ್ಕೂ ಗೊತ್ತಾಯ್ತು. ಮೊದಮೊದಲು ಸ್ವಲ್ಪ ಸ್ಲೋ ಅನ್ಸಿದ್ರು, ಒಮ್ಮೆ ಇದು ಲಯಕ್ಕೆ ಬಂತು ಅಂದ್ರೆ ನಿಜಕ್ಕೂ ನಿಲ್ಲಿಸೋಕೆ ಯಾರ ಕೈಯಲ್ಲೂ ಆಗಲ್ಲ. ಮೊದಲೇ ಇಷ್ಟು ಫೋರ್ಸ್ ಇರುತ್ತೆ ಅಂತ ತಿಳಿದಿದ್ರೆ ನಾನು ಸರಿಯಾದ ತಯಾರಿ ಮಾಡಿಕೊಂಡೇ ಬರ್ತಿದ್ದೆ ಎಂದು ಮಾಲತಿ ಉಸಿರಾಡುತ್ತಾ ಹೇಳಿದಳು. ಅವಳ ಮಾತಿನಲ್ಲಿದ್ದ ತುಂಟತನ ಮಂಜನಿಗೆ ಅರ್ಥವಾಯಿತು. ಮಂಜ ಮೋಟಾರಿನ ಹತ್ತಿರ ಹೋಗಿ ಅದರ ಬಿಸಿಯನ್ನು ಪರೀಕ್ಷಿಸಿ, ನೋಡು ಮಾಲತಿ, ಮಿಷನ್ ಎಷ್ಟೇ ಹೊಸದಾಗಿದ್ರೂ ಅದನ್ನ ಸರಿಯಾದ ಜಾಗಕ್ಕೆ ಫಿಟ್ ಮಾಡೋ ಕೈ ಚಳಕ ಇರಬೇಕು. ಈ ಪೈಪ್ ನೋಡು ಎಷ್ಟು ಗಟ್ಟಿಯಾಗಿ ಈ ಭೂಮಿಗೆ ನೀರನ್ನು ಉಣಿಸುತ್ತಿದೆ. ಈಗ ನಿನ್ನ ಇಡೀ ತೋಟದ ಪ್ರತಿ ಮೂಲೆಯೂ ಪೂರ್ತಿ ಒದ್ದೆಯಾಗಿದೆ, ಎಲ್ಲಿಯೂ ಒಂದಿಂಚು ಒಣ ಜಾಗ ಉಳಿದಿಲ್ಲ ಎಂದು ಅರ್ಥಗರ್ಭಿತವಾಗಿ ನಕ್ಕನು. ಮಂಜನ ಆ ಧೈರ್ಯ ಮತ್ತು ಕೆಲಸದ ವೇಗ ಮಾಲತಿಯನ್ನು ಇನ್ನಷ್ಟು ಸೆಳೆಯಿತು. ನೀರು ಹರಿಯುತ್ತಾ ಮಾಲತಿಯ ಗದ್ದೆಯ ಕೊನೆಯ ಹಳ್ಳವನ್ನೂ ತಲುಪಿತು. ಅಲ್ಲಿ ನೀರು ತುಂಬಿ ತುಳುಕುತ್ತಿರುವುದನ್ನು ಕಂಡು ಅವಳು ಸಂಭ್ರಮದಿಂದ, ನಿಜ ಮಂಜಣ್ಣ, ನಿನ್ನ ಈ ಹಠಕ್ಕೆ ಮೆಚ್ಚಲೇಬೇಕು. ಇಷ್ಟು ದಿನ ಒಣಗಿದ್ದ ಈ ಜಾಗಕ್ಕೆ ಇವತ್ತು ಸರಿಯಾದ ಪೈಪ್ಲೈನ್ ಸಿಕ್ಕಿದೆ. ಈ ನೀರು ಹೀಗೆ ಹರಿಯುತ್ತಿದ್ದರೆ ಮುಂದಿನ ಸಲ ಬೆಳೆ ಗ್ಯಾರಂಟಿ ಅಲ್ವಾ? ಆದರೆ ಮಂಜಣ್ಣ, ಈ ಮೋಟಾರ್ ತುಂಬಾ ಸೌಂಡ್ ಮಾಡ್ತಿದೆ, ಎಲ್ಲಾದರೂ ಹಾಳಾಗಿ ಹೋದರೆ ಎಂದು ಕಳಕಳಿಯಿಂದ ಕೇಳಿದಳು. ಮಂಜ ಅವಳ ಹತ್ತಿರ ಬಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಈ ಮಿಷನ್ ಈಗ ನಿನ್ನ ತೋಟದ ಮಣ್ಣಿಗೆ ಹೊಂದಿಕೊಂಡಿದೆ ಮಾಲತಿ. ಇನ್ಮೇಲೆ ಯಾವಾಗ ನಿನ್ನ ಗದ್ದೆ ಒಣಗಿದಂತೆ ಅನಿಸಿದರೂ ಈ ಮಂಜನಿಗೆ ಒಂದು ಕರೆ ಮಾಡು, ಈ ಪೈಪ್ ಮತ್ತು ಮೋಟಾರ್ ಹಿಡಿದುಕೊಂಡು ತಕ್ಷಣ ಹಾಜರಿರ್ತೀನಿ. ಬೇಕಾದ್ರೆ ಇಡೀ ರಾತ್ರಿ ಕೆಲಸ ಮಾಡೋಕ್ಕೂ ಈ ಮಂಜ ರೆಡಿ ಎಂದನು. ಅವನ ಮಾತಿಗೆ ಮಾಲತಿ ನಾಚಿಕೆಯಿಂದ ಕೆಂಪಾದಳು. ಕೊನೆಗೆ ಮಂಜ ಸ್ವಿಚ್ ಆಫ್ ಮಾಡಿದಾಗ ಆ ಹಠಾತ್ ಮೌನ ಅವರ ನಡುವಿನ ಬಿಸಿಯನ್ನು ಇನ್ನಷ್ಟು ಹೆಚ್ಚಿಸಿತು. ಮಾಲತಿ ಎದ್ದು ತನ್ನ ಕೊಡವನ್ನು ಕೈಗೆತ್ತಿಕೊಂಡು, ಸರಿ ಮಂಜಣ್ಣ, ಇವತ್ತಿಗೆ ಇಷ್ಟು ಸಾಕು. ಮಿಷನ್ ಸಿಕ್ಕಾಪಟ್ಟೆ ಬಿಸಿಯಾಗಿದೆ, ಈಗ ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಡು. ಮಿಕ್ಕಿದ್ದನ್ನ ನಾಳೆ ಬೆಳಗ್ಗೆ ಬಂದು ನೋಡೋಣ ಎಂದು ಕಣ್ಣು ಹೊಡೆದು ಮಂದಹಾಸ ಬೀರುತ್ತಾ ಕತ್ತಲಿನಲ್ಲಿ ಮರೆಯಾದಳು. ಮಂಜ ತನ್ನ ಪಂಪ್ ಸೆಟ್ ಮತ್ತು ಪೈಪನ್ನು ಪ್ರೀತಿಯಿಂದ ಸವರಿ, ನಿಜಕ್ಕೂ ಇವತ್ತು ಸರಿಯಾದ ಫಿಟ್ಟಿಂಗ್ ಆಯ್ತು ಎಂದು ತೃಪ್ತಿಯಿಂದ ನಿಟ್ಟುಸಿರು ಬಿಟ್ಟನು.